ಒಂದು ಕಾಡಿನಲ್ಲಿ ಭಯಾನಕ ಸಿಂಹವೊಂದು ವಾಸಿಸುತ್ತಿತ್ತು. ಪ್ರತಿದಿನ ಪ್ರಾಣಿಗಳನ್ನು ಬೇಟೆಯಾಡಿ ಅದು ತಿನ್ನುತ್ತಿತ್ತು. ಎಲ್ಲ ಪ್ರಾಣಿಗಳು ಭಯದಿಂದ ಬದುಕುತ್ತಿದ್ದವು. ಹೀಗೆ ಒಂದು ದಿವಸ ಕಳೆದ ಮೇಲೆ ಎಲ್ಲ ಪ್ರಾಣಿಗಳು ಸೇರಿ ಆ ಸಿಂಹದ ಬಳಿ ಬಂದವು. ಎಲ್ಲ ಕಾಡು ಪ್ರಾಣಿಗಳು, ರಾಜನೇ, ಹಲವಾರು ಪ್ರಾಣಿಗಳನ್ನು ಕೊಲ್ಲಬೇಡಿ, ನಾವು ಪ್ರತಿದಿನ ಒಂದು ಪ್ರಾಣಿಯನ್ನು ನಿಮ್ಮ ಊಟಕ್ಕೆ ಕಳಿಸಿಕೊಡುತ್ತೇವೆ, ಇದಕ್ಕೆ ಒಪ್ಪಿಗೆಯೇ ಎಂದು ಕೇಳಿದವು. ಅದಕ್ಕೆ ಸಿಂಹವು ನಿಮ್ಮ ಎಲ್ಲ ಒಪ್ಪಿಗೆಯನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಒಪ್ಪಿಕೊಂಡಿತ್ತು. ಒಂದು ದಿನ ಸಿಂಹದ ಊಟಕ್ಕೆ ಮೊಲದ ಸರದಿ ಮೊಲ ತುಂಬ ಬುದ್ಧಿವಂತ ಪ್ರಾಣಿ. ಅದು ನಿಧಾನವಾಗಿ ಸಿಂಹದ ಬಳಿ ಹೋಯಿತು. ಸಿಂಹವು ಕೋಪದಿಂದ ಮೊಲ ಹೇಳಿತು, ರಾಜನೇ, ಇನ್ನೊಂದು ಸಿಂಹ ನನ್ನನ್ನು ತಡೆಯಿತು. ಅದು ಕೇಳಿತು, ನಾನೇ ಕಾಡಿನ ರಾಜ ಎಂದು. ದಾರಿಯ ಮಧ್ಯದಲ್ಲಿ ಇನ್ನೊಂದು ಸಿಂಹವು ನನ್ನನ್ನು ತಡೆಯಿತು, ನಾನೇ ಕಾಡಿನ ರಾಜ ಎಂದು ಹೇಳಿತು. ಅದು ಎಲ್ಲಿದೆ ಎಂದು ಈ ಸಿಂಹಕ್ಕೆ ಉರಿಯಿತು, ಸಿಟ್ಟು ಬಂದಿತು. ಆಗ ಅದು ಬಾವಿಯ ಬಳಿ ಕರೆದುಕೊಂಡು ಹೋಗಿ ಬಾವಿಯ ಬುದ್ಧಿವಂತ ಮೊಲವು ಕಾಡಿನ ಎಲ್ಲ ಪ್ರಾಣಿಗಳನ್ನು ರಕ್ಷಿಸಿತು, ಬಲಕ್ಕಿಂತ ಬುದ್ಧಿಯೇ ದೊಡ್ಡದು ಎಂಬ ನೀತಿಯನ್ನು ತಿಳಿಸಿತು.